ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಸೊ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ಅವರು. ಸೊ ಏನನ್ನ ಮಾಡಿದ್ರು ಒಂದು ಅರ್ಜುನ್ ಜನ್ಯ ಅವರ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ರು. ಸೊ ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನ ಪಡಿತಾ ಇರತಕ್ಕಂತ ಒಂದು ಅರ್ಜುನ್ ಜನ್ಯ ಅವರ ಮಗಳುಗಳು ಸೊ ಏನ್ ಮಾಡಿದ್ರು, ಯಾಕೆ ಈ ರೀತಿಯಾದ ಒಂದು ಕೆಲಸವನ್ನ ಮಾಡಿದ್ರು, ಸೊ ಯಾಕೆ ಒಂದು ಫ್ಯಾಮಿಲಿ ಕಣ್ಣೀರನ್ನ ಹಾಕ್ತರು, ಅರ್ಜುನ್ ಜನ್ಯ ಆಗಿರ್ಬೋದು, ಅವರ ಹೆಂಡತಿ ಆಗಿರ್ಬೋದು, ಹಾಗೆ ಅವರು ಕುಟುಂಬದಲ್ಲಿರತಕ್ಕಂತ ಎಲ್ಲರೂ ಕೂಡ ಒಂದು ಯಾಕೆ ಕಣ್ಣೀರನ್ನ ಹಾಕಿದ್ರು, ಏನಾಯ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಅರ್ಜುನ್ ಜನ್ಯ ಅವರನ್ನ ನಾವು ಈಗಾಗಲೇ ನೋಡಿದ್ದೇವೆ. ಒಬ್ಬ ಒಳ್ಳೆಯ ಮ್ಯೂಸಿಷಿಯನ್ ಅಷ್ಟೇ ಅಲ್ಲ, ಈಗ ನಿರ್ದೇಶಕರು ಕೂಡ ಆಗಿದ್ದಾರೆ. ಮೊನ್ನೆ ಅಷ್ಟೇ ಒಂದು 45 ಸಿನಿಮಾವನ್ನ ನಿರ್ದೇಶನವನ್ನ ಕೂಡ ಒಂದು ಅರ್ಜುನ್ ಜನ್ಯ ಅವರು ಮಾಡಿದ್ರು. ತುಂಬಾನೇ ಖುಷಿ ಆಗುತ್ತೆ, ಒಬ್ಬ ಕನ್ನಡ ಒಂದು ಸಂಗೀತ ನಿರ್ದೇಶಕ ಇದ್ದಂಥವ್ರು ಒಂದು ನಿರ್ದೇಶನದ ಮಟ್ಟಿಗೆ ಬೆಳೆಯುವುದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪಾ ಅಂತಂದ್ರೆ ಅಷ್ಟೇ ಅವ್ರದ ಪರಿಶ್ರಮ ಕೂಡ ಇದೆ. ಯಾಕೆ ಅಂದ್ರೆ ಅವ್ರನ್ನ ನಾವು ನೋಡ್ಬೋದು. ಸೊ ಒಂದು ತುಂಬಾ ಒಂದು ಕಡು ಬಡತನದಿಂದ ಬಂದಂತವ್ರು ಅವರು. ಯಾಕಪ್ಪಾ ಅಂತಂದ್ರೆ ನಾವು ಅವರನ್ನ ಮೊದಲಿನಿಂದನೂ ಕೂಡ ನೋಡ್ಕೊಂಡೇ ಬಂದಿದ್ದೇವೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪಾ ಅಂತಂದ್ರೆ ತುಂಬಾ ಒಂದು ಸಾಧನೆಗಳನ್ನ ಅವರು ಮಾಡಿದ್ದಾರೆ. ಯಾಕೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಅಸಿಸ್ಟೆಂಟ್ ಆಗಿ ಸೇರಿಕೊಂಡವರು. ಸೊ ಸಂಗೀತವನ್ನ ಕಲಿಬೇಕಂತ ತುಂಬಾನೇ ಆಸೆ ಇತ್ತು. ಆದ್ರೆ ಯಾವುದೇ ಸಂಗೀತ ಶಾಲೆಗೆ ಹೋಗೋದಕ್ಕೆ ಇವರ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಸ್ವಂತ ವಾದ್ಯಗಳನ್ನ ತೆಗೆದುಕೊಳ್ಳೋಕೆ ಇವರ ಬಳಿ ಅಷ್ಟೊಂದು ಹಣವಿರಲಿಲ್ಲ. ಆದ್ರೆ ಇವರು ಮೊಟ್ಟ ಮೊದಲನೇದಾಗಿ ಸೇರಿಕೊಂಡಿರೋದು ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಒಂದು ಮ್ಯೂಸಿಕ್ ಡೈರೆಕ್ಟರ್ ಗಳಿಗೆ ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ ನಂತರ ಸೊ ಅವರು ಹೇಳಿರ್ತಕ್ಕಂಥ ಎಲ್ಲ ಕೆಲಸವನ್ನ ಮಾಡ್ತಾ 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 ಬರ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಮ್ಯೂಸಿಕ್ ಗಳನ್ನ ಇವರೇ ಒಂದು ನುಡಿಸೋಕೆ ಪ್ರಾರಂಭಿಸ್ತಾರೆ. ಸೊ ಅದಾದ ಮೇಲೆ ಕೆಲವೊಂದಿಷ್ಟು ಸಿನಿಮಾಗಳಿಗೆ ಮೊಟ್ಟ ಮೊದಲನೇದಾಗಿ ಒಂದು ಮ್ಯೂಸಿಕ್ ಗಳನ್ನ ಮಾಡ್ತಾ ಮಾಡ್ತಾ ಬರ್ತಾರೆ. ಸೊ ಇವರು ಮ್ಯೂಸಿಕ್ ಮಾಡಿರ್ತಕ್ಕಂಥ ಸಿನಿಮಾಗಳು ಕೂಡ ತುಂಬಾನೇ ಸೂಪರ್ ಹಿಟ್ ಆಗ್ತಾ ಬರ್ತವೆ. ಸೊ ನೋಡ್ಬೇಕಪ್ಪ ಅಂತಂದ್ರೆ ಹಿಂದಿಗಳಿಗೆ ಕೂಡ ತುಂಬಾನೇ ಒಂದು ಇವರ ಮ್ಯೂಸಿಕ್ ಅಂದ್ರೆ ತುಂಬಾನೇ ಫೇಮಸ್. ಕರ್ನಾಟಕದಲ್ಲಿ ಒಬ್ಬ ಒಳ್ಳೆಯ ಮ್ಯೂಸಿಷಿಯನ್ ಅಂದ್ರೆ ಒಂದು ಅರ್ಜುನ್ ಜನ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟು ಒಳ್ಳೆಯ ಮ್ಯೂಸಿಷಿಯನ್ ಅರ್ಜುನ್ ಜನ್ಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ನಾನು ಪಟ್ಟ ಕಷ್ಟವನ್ನ ನನ್ನ ಮಗಳು ಪಡಬಾರ್ದು, ನನ್ನ ಮಗಳು ಚೆನ್ನಾಗಿ ಓದ್ಬಿಟ್ಟು ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು, ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ಅರ್ಜುನ್ ಜನ್ಯ ಅವರ ಆಸೆ ಆಗಿತ್ತು. ಸೊ ಅದಕ್ಕಾಗಿ ಒಂದು ಅರ್ಜುನ್ ಜನ್ಯ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಮಗಳನ್ನ ಒಂದು ಯಾವುದೇ ಕೊರತೆ ಬರಬಾರ್ದು ಅವಳಿಗೆ ಅನ್ನೋ ಒಂದು ಕಾರಣದಿಂದ ಅವಳನ್ನ ದೊಡ್ಡ ಶಾಲೆಗೆ ಸೇರಿಸಿದ್ರು. ಸೊ ಆದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ, ಸೊ ಒಂದು ಓದಿನಲ್ಲಿ ಕೂಡ ತುಂಬಾ ಜಾಣಿಯಾಗಿದ್ರು. ಯಾಕಪ್ಪ ಅಂತಂದ್ರೆ ಎಲ್ಲಾ ಒಂದು ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ರು. ಸೊ ಒಂದು ಎಲ್ಲಾ ಒಂದು ಪರೀಕ್ಷೆಗಳೆಲ್ಲ ಪ್ರಥಮ ಸ್ಥಾನವನ್ನ ಪಡಿತಾ ಇದ್ರು. ಸೊ ಅದನ್ನೇ ನೋಡಿಯೇ ಒಂದು ಅರ್ಜುನ್ ಜನ್ಯ ಅವರು ಒಂದು ಇವರನ್ನ ಒಂದು ಒಳ್ಳೆಯ ಶಾಲೆಗೆ, ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದ್ರೆ ಇವರು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಅಷ್ಟಕ್ಕೂ ಏನ್ ಮಾಡಿದ್ರಪ್ಪ ಈ ಒಂದು ಅರ್ಜುನ್ ಜನ್ಯ ಅವರ ಮಗಳು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಮಗಳಿಗೆ ಯಾವುದೇ ಸಂಗೀತದ ಬಗ್ಗೆ ನಾಲೆಜ್ ಅನ್ನ ಕೊಟ್ಟಿಲ್ಲ. ಸೊ ಹೌದು ಸ್ನೇಹಿತರೆ, ಒಂದು ಅರ್ಜುನ್ ಜನ್ಯ ಅವರು ಯಾವುದೇ ಸಂಗೀತದ ಬಗ್ಗೆ ಹೆಚ್ಚಾಗಿ ನಾಲೆಜ್ ಅನ್ನ ಕೊಟ್ಟಿಲ್ಲ. ನಿನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾಡು ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಆದ್ರೆ ಈಗ ಅರ್ಜುನ್ ಜನ್ಯ ಅವರ ಮಗಳು ಒಂದು ಪ್ರಥಮ ಸ್ಥಾನವನ್ನ ಯಾವ್ದ್ರಲ್ಲಿ ಅಪ್ಪ ಅಂತಂದ್ರೆ ಒಂದು ಸ್ಪರ್ಧೆಯಲ್ಲಿ, ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ಇದನ್ನ ನೋಡಿದ ಒಂದು ಯಾರಪ್ಪ ಅಂತಂದ್ರೆ ಒಂದು ಅರ್ಜುನ್ ಜನ್ಯ ಆಗಿರ್ಬೋದು, ಅವರ ಒಂದು ಹೆಂಡತಿ ಆಗಿರ್ಬೋದು. ಸೊ ತುಂಬಾನೇ ಒಂದು ಖುಷಿಯಿಂದ ಒಂದು ಆನಂದ ಬಾಷ್ಪವನ್ನ ಹಾಕಿದ್ದಾರೆ. ಸೊ ಇದನ್ನ ನೋಡಿದ್ಮೇಲೆ ಒಂದು ಆನಂದ ಬಾಷ್ಪವನ್ನ ಹಾಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಯಾವುದೇ ಸಂಗೀತದ ಜ್ಞಾನವನ್ನ ಕೊಡದೆ ಸೊ ಅವಳಾಗೆ ಕಲ್ತ್ಕೊಂಡು ಇಷ್ಟೊಂದು ಸಾಧನೆ ಮಾಡಿದ್ದಾಳೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಈ ಒಂದು ಅರ್ಜುನ್ ಜನ್ಯ ಅವರ ಮಗಳ ಸಾಧನೆ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.